ಭಾರತೀಯ ಪ್ರೊ ಕಬಡ್ಡಿ ಲೀಗ್ನಲ್ಲಿ ಪುಣೇರಿ ಪಲ್ಟನ್ ಆಸೆ ಈಡೇರಲಿಲ್ಲ. ದಬಂಗ್ ದಿಲ್ಲಿ ಮತ್ತೊಮ್ಮೆ ಚಾಂಪಿಯನ್ ಆಯಿತು. ಹೊಸದಿಲ್ಲಿಯ ತ್ಯಾಗರಾಜ್ ಒಳಾಂಗಣ ಕ್ರೀಡಾಂಗಣದಲ್ಲಿ 2025ರ ಪ್ರೊ ಕಬಡ್ಡಿ ಲೀಗ್ ಫೈನಲ್ ನಡೆಯಿತು. ಅಶು ಮಲ್ಲಿಕ್ ನಾಯಕತ್ವದ ದಬಂಗ್ ದಿಲ್ಲಿ ತಂಡಕ್ಕೆ 2ನೇಯ ಪ್ರಶಸ್ತಿ ಹೋರಾಟದಿಂದ ಒಲಿದು ಬಂತು. ಈ ಬಾರಿ ತವರಿನಲ್ಲೇ ಆಡಿದ್ದರಿಂದ ದಿಲ್ಲಿಯ ತುಪ್ಪ ಜಾರಿ ರೊಟ್ಟಿ ಮೇಲೆ ಬಿದ್ದಿತು. ಅದನ್ನು ಚೆನ್ನಾಗಿಯೇ ದಿಲ್ಲಿ ತಂಡವು ಬಳಸಿಕೊಂಡಿತು. ಪುಣೇರಿ ಪಲ್ಟನ್ ತಂಡವು ಪ್ರಬಲ ಪೈಪೋಟಿಯನ್ನೇ ನೀಡಿತ್ತು. ಆದರೂ ಅಂತಿಮವಾಗಿ ದಿಲ್ಲಿ 31ರಿಂದ 28 ಅಂಕಗಳಿಂದ ಗೆಲುವು ತನ್ನದಾಗಿಸಿಕೊಂಡಿತು. ನೀರಜ್ ನರ್ವಾಲ್ 9 ಅಂಕ, ಅಜಿಂಕ್ಯ ಪವಾರ್ 6 ಅಂಕಗಳಿಂದ ದಿಲ್ಲಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ದಿಲ್ಲಿಯ ಈಗಿನ ಕೋಚ್ ಜೋಗಿಂದರ್ ನರ್ವಾಲ್ ನಾಯಕರಾಗಿದ್ದಾಗ 2021-22ರಲ್ಲಿ ದಿಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಆಯಿತು. 2014ರ ಪ್ರೊ ಕಬಡ್ಡಿ ಲೀಗ್ 2ನೇಯ ಆವೃತ್ತಿಯಲ್ಲಿ ಯು ಮುಂಬಾ ತಂಡವು ತವರಿನಂಗಳದಲ್ಲಿ ಚಾಂಪಿಯನ್ ಆಗಿತ್ತು. ಇದು ತವರಿನಂಗಳದಲ್ಲಿ ಸ್ಥಳೀಯ ತಂಡಕ್ಕೆ ಪ್ರಶಸ್ತಿ ದಕ್ಕಿದ 2ನೇಯ ಉದಾಹರಣೆಯಾಗಿದೆ. The Islamic Academy of Education was established in 1991. The academy established Yenapoya Dental College in 1992 and set up medical, nursing and physiotherapy colleges subsequently. Yenapoya University thus became the first unaided deemed university